ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರಾಜ್. ಆತ್ಮೀಯರೇ, ದಿಲ್ಲಿಯ ಜಂತರ್ ಮಂತರದಲ್ಲಿ ಸ್ಟ್ರೈಕ್ಸ್ ಅಥವಾ ಹೋರಾಟ CJP ಇಂದ ಮುಂದುವರೆದದು, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಈಗಾಗಲೇ 4ನೇ ದಿನಕ್ಕೆ ಎಂಟರ್ ಆಗ್ಯದ. ಅನೇಕರು ಬರ್ತಾ ಇದ್ದಾರೆ, ತಮ್ಮ ಪ್ರೊಟೆಸ್ಟ್ ತೋರಿಸ್ತಾ ಇದ್ದಾರೆ. ಆ ಜಂತರ್ ಮಂತ್ರದಲ್ಲೇ ಹೋರಾಟವನ್ನು ಮುಂದುವರಿಸಿದರೆ ಧರ್ಮೇಂದ್ರ ಪ್ರಧಾನರನ್ನು ರಾಜೀನಾಮೆಗೆ ತಗೊಳ್ಳೇಬೇಕು ಅನ್ನೋಂಥ ಒತ್ತಡ ಆಗ್ತಾ ಇದ್ದಾರೆ. ಅವ್ರು ಕೇಳಿದ್ರಲ್ಲಿ ಅರ್ಥ ಅದ, ಇಲ್ಲಂತಲ್ಲ. ಈ ದೇಶದ ಜಂಜಿಗಳು ಕೂಡ್ತಾ ಇದ್ದಾರೆ, ಅದನ್ನು ಜೀವಂತ ಇಡ್ತಾ ಇದ್ದಾರೆ. ಮತ್ತು ಸರ್ಕಾರಗಳು ಇನ್ನೂ ಆ ಡಿಸಿಷನ್ ತೊಗೊಂಡಿಲ್ಲ, ಅವರನ್ನು ಇಳಿಸ್ಬೇಕು, ರಾಜೀನಾಮೆ ತೊಗೊಳ್ಬೇಕು ಅನ್ನುವಂಥದ್ದು. ಆದರೆ ವಿದ್ಯಾರ್ಥಿಗಳು ಇದರಿಂದ ಅನ್ಯಾಯ ಆಗಿದೆ, ಅವರು ನೀವು ರಾಜೀನಾಮೆ ತೊಗೊಳ್ಬೇಕು, ಅಲ್ಲಿವರೆಗೆ ನಾವು ಇದು ನಿರಂತರ ಮುಂದುವರಿಸ್ತೀವಿ ಹೋರಾಟವನ್ನು ಅಂತೇಳಿ ಅಭಿಷೇಕ್ ದೀಪ್ಕೆ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಇದು ದಿನದ ದಿನಕ್ಕೆ ಬೆಳೆದು ನೋಡಿದಾಗ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲೇ, ಬೇರೆ ಬೇರೆ ಈ ಒಂದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲೇ ಈ ಮೂಮೆಂಟ್ ದಿನದ ದಿನಕ್ಕೆ ದೊಡ್ಡದಾಗ್ತಾ ನೋಡೋದು. ಇದನ್ನು ಇನ್ನಷ್ಟು ಬೆಳೆಸಬೇಕು ಅನ್ನೋದು ದೀಪ್ಕೆ ಅವರ ಮತ್ತು ಅವ್ರ ಜೊತೆಗಾರರ ಒಂದೇನಪ್ಪ ಅಂದ್ರೆ ಒಂದು ಮಾನಸಿಕ ಸ್ಥಿತಿ. ಯಾಕೆಂದ್ರೆ ಇದು ನಮಗೆ ಅನ್ಯಾಯ ಆಗಲಿಕ್ಕತ್ತದ. ಶಿಕ್ಷಣ ರಂಗದಲ್ಲಿ ಭಾಳಷ್ಟು ನಮಗೆ ಪೆಟ್ಟು ಬಿದ್ದದ. ಮತ್ತು ಇವತ್ತು ಶಿಕ್ಷಣ ಭಾಳ ಕಾಸ್ಟ್ಲಿ ಆಗ್ಯದ, ಬದುಕು ನಮ್ಗೆ ಕಷ್ಟ ಆಗ್ಯದ ದುಡ್ಡದು ಊಟ ಮಾಡೋರಿಗೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಆಗಬೇಕು ಅನ್ನೋಂಥದ್ದು, ಈ ವ್ಯವಸ್ಥೆ ಬದಲಾಗಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಈ ಹೋರಾಟ ಮುಂದುವರಿತಾ ಇದೆ. ಅಭಿಷೇಕ್ ದೀಪ್ಕೆ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಎಲ್ಲರೂ ಇವತ್ತು ಮೂಮೆಂಟನ್ನು ಜೋರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಜನನೂ, ಅದರಲ್ಲೂ ಮುಖ್ಯವಾಗಿ ಎಜುಕೇಟೆಡ್ ಜನ, ಅದರಲ್ಲಿ ತಮ್ಮ ಮಕ್ಕಳನ್ನು ನೀಟ್ ಮಾಡಿಸ್ಬೇಕು, ಮತ್ತೇನು ಮಾಡಿಸ್ಬೇಕು, IAS ಮಾಡಿಸ್ಬೇಕು, ಮತ್ತು ಹೈಯರ್ ಎಜುಕೇಷನ್ ಕೊಡಿಸಿ ಮಾಡಬೇಕು ಅನ್ನೋರಿಗೆ ಇವತ್ತೆಲ್ಲ ಮಾರ್ಗ ತುಟ್ಟಿಯಾಗಿದ್ದರಿಂದಾಗೆ, ಅದರಾಗೂ ಕೋಚಿಂಗ್ ಕ್ಲಾಸ್ಗಳಂತ ಸಿಕ್ಕಾಪಟ್ಟೆ ದುಡ್ಡು ಮಾಡೋ ಕೇಂದ್ರ ಆಗಿದ್ದರಿಂದಾಗಿ ಅದೆಲ್ಲ ಖರ್ಚು ಮಾಡಿ ಧನದಂಥ ಜನ ಇಂಥ ಒಂದು ಪ್ರೈವೇಟ್ದಲ್ಲಿ ಸಿಗುತ್ತಿರುವಂಥ ಖಾಸಗಿಗೊಳಿರುವಂಥ ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಬೇಕು ಅನ್ನುವಂಥ ಒಂದು ಮನಸ್ಸಿನ ಸ್ಥಿತಿಗೂ ಬಂದಿದ್ದಾರೆ. ಅನೇಕ ಜನ ಬಂದು ತಮ್ಮ ಅಭಿಪ್ರಾಯ ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಕೋಟಾದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಬಂದು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದರು ಅಂತೇಳಿ. ಇಲ್ಲೇ 2-3 ಮನೆ ಹೋರಾಟ ಮುಂದುವರೆದ. ಒಂದು ದೀಪ್ಕೆ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಜನ, ಅಲ್ಲಿ ಯುವಕರು ಯುವತಿಯರು. ಇನ್ನೊಂದು ಕಡೆ ಕಾಂಗ್ರೆಸ್ ತನ್ನ ವಿಂಗದ ಮೂಲಕ, ವಿದ್ಯಾರ್ಥಿ ವಿಂಗದ ಮೂಲಕ ತನ್ನ ಹೋರಾಟವನ್ನು ಮುಂದುವರಿಸದ. ಅನ್ಯಾಯ ಆಗ್ಯದಪ್ಪ ಇಲ್ಲೇ ನಮ್ಮ ಮಕ್ಕಳಿಗೆ. ಅದರಲ್ಲೂ ಈ ಒಂದು ಎಕ್ಸಾಮ್ಗಳಲ್ಲಿ, ನೀಟ್ ಎಕ್ಸಾಮ್ದಲ್ಲಿ 2.5 ಲಕ್ಷ ಮಕ್ಕಳಿಗೆ ಅನ್ಯಾಯ ಆಗ್ಯದಪ್ಪ. ಇದು ಆಗಬಾರ್ದಾಗಿತ್ತು, ಪೇಪರ್ ಲೀಕ್ ಆಗ್ಯದ, ಹೆಚ್ಚು ಕಡಿಮೆ 90,000 ಪೇಪರ್ ಲೀಕ್ ಆಗಿದೆ ಅನ್ನೋದು ವಾದ. ಮತ್ತು ಸತ್ಯವಾದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೋರಾಟದಿಂದ ಉಗ್ರ ಆಗೋ ಜೊತೆಗೆ ಇದನ್ನು ಏನಾದರೂ ಮಾಡಿ ತಡಿಬೇಕು ಅನ್ನೋದು ಈ ನಮ್ಮ ಮೋದಿ ಸರ್ಕಾರದ ಪ್ಲ್ಯಾನ್. ಅದಕ್ಕಾಗಿ ಅವರು ಏನು ನಡೆಸಿದಾರಪ್ಪ ಅಂದ್ರೆ, ಅಲ್ಲಿ ಬರೋರು ಯಾರ್ಯಾರು ಬರ್ತಾ ಇದ್ದಾರೆ, ಅವ್ರ ಆಧಾರ್ ಕಾರ್ಡ, ಹೆಸರ, ನಂಬರ, ಫೋನ್ ನಂಬರ್ ತೊಗೊಳ್ತಾ ಇದ್ದಾರೆ ಅಂತೇಳಿ ನೀನು ವರದಿಗಳು ಕೇಳಿ ಬರ್ತಾ ಇದ್ದಾರೆ. ಅದಕ್ಕೆ ದೀಪ್ಕೆ ಅವ್ರು ವಿರೋಧ ಮಾಡಿದ್ದಾರೆ. ಅವ್ರು ಯಾರು ರೀ, ನಮ್ಮಲ್ಲಿ ನಮ್ಮ ಜನ ಪಾಪ ನಮಗೆ ನೀರು ಊಟ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ನೀವು ಅವ್ರನ್ನ ತಡಿತಾ ಇದ್ದೀರಿ, ನಿಮಗೇನದು ಹಕ್ಕದ ಮಾಡುವಂಥದ್ದು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸರು ಸಹಿತ ಸಮಜಾಯಿಸಿ ಕೊಡೋದಿಲ್ಲ. ಬಂದವ್ರು ಯಾರು ಏನು, ನಾಳೆ ಯಾರೋ ಬಂದು ಏನೋ ಆಯ್ತಪ್ಪ, ಘಟನೆ ಆಯಿತು, ಯಾವುದೋ ಭಯೋತ್ಪಾದಕ ಬಂದ, ಮತ್ತಾರು ಬಂದ್ರೆ ತೊಂದರೆ ಆಗ್ತದಂತ ಏನೋ ಸಬೂಬು ಹೇಳುವಂಥ ಪ್ರಯತ್ನ ನಡೆಸಿದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ಈ ಒಂದು ಹೋರಾಟದಲ್ಲ ಪೂರ್ತಿಯಾದಂಥ ವಿಜಿಲೆನ್ಸ್, ಅದರಲ್ಲೂ ಒಂದು ಕಣ್ಣು ಕೆಂಗಣ್ಣು ದೃಷ್ಟಿಯಕ್ಕನನ್ನು ನಮ್ಮ ಮೋದಿ ಸರ್ಕಾರ ಇಟ್ಟರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ದಿಲ್ಲಿ ಪೊಲೀಸರಂತೆ ಇಲ್ಲಿ ಬರುತ್ತಿರುವಂಥ ಒಬ್ಬೊಬ್ಬರ ಬಗ್ಗೆನೂ ಪೂರ್ಣ ಮಾಹಿತಿ ತೆಗೆದುಕೊಂಡು ನಾಳೆ ಅವ್ರಿಗೆ ತೊಂದರೆ ಆಗ್ಬೋದು ಅವ್ರಿಗೆ ಅನ್ನೋದು ಆತಂಕ ದೀಪ್ಕೆ ಅವ್ರಿಗೆ. ಯಾಕಂದ್ರೆ ಈ ಮೂಮೆಂಟನ್ನು ಇಲ್ಲಿಗೆ ನಿಲ್ಲಿಸಬೇಕು, ಮುಚ್ಚುಗಿಬೇಕು ಅನ್ನೋದು ಸಹಜ ಸರ್ಕಾರದ ಮೂಲ ಉದ್ದೇಶ ಅಂತ ಎಲ್ಲ ಡೆವಲಪ್ಮೆಂಟ್ ನೋಡಿದರೆ ಅನ್ನಿಸ್ತಾ ಇದೆ. ಸಹಜದ ಇದು ನಾಳೆ ಇನ್ನಷ್ಟು ದೊಡ್ಡದಾಗಬಾರ್ದು ಅಂತ. ಈ ಸಂದರ್ಭದಲ್ಲ, ಇಂಥ ಸಂದರ್ಭದಲ್ಲೇ ಇಲ್ಲಿಯ ಈ ದೀಪ್ಕೆ, ಅಭಿಷೇಕ್ ದೀಪ್ಕೆ ಈ ಹಿಂದೆ ಇಲ್ಲಿ ಕಿಸಾನ್ ಸಂಘಗಳಿಗೆ ಅಥವಾ ರೈತ ಸಂಘಗಳಿಗೆ ಮನವಿ ಮಾಡ್ಕೊಂಡಿದ್ರು. ನಾವು ನಿಮಗೆ
ಈ ಹಿಂದೆ ನಡೆದಂಥ ಹೋರಾಟದಲ್ಲಿ ಸಪೋರ್ಟ್ ಮಾಡಿದ್ದೀವಿ, ಈಗ ನೀವು ನಮಗೆ ಮಾಡಿರಿ, ಮತ್ತು ಇವರು ನಿಮ್ಮ ಮಕ್ಕಳನ್ನ ಎಲ್ಲರೂ ಇವರು ಸಹ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಏನೋ ಮನವಿ ಮಾಡ್ಕೊಂಡಿದ್ರು. ಅದಕ್ಕೆ ಸ್ಪಂದಿಸಿದಂಥ ಭಾರತೀಯ ಕಿಸಾನ್ ಯೂನಿಯನ್ BKU ಅದರ ಚಳವಳಿ ಅಧ್ಯಕ್ಷರು ಬಂದ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ನಿಧಾನಕ್ಕೆ ರೈತರನ್ನು, ಕಾರ್ಮಿಕರನ್ನು, ವಿದ್ಯಾರ್ಥಿಗಳನ್ನು ಎಲ್ಲರೂ ಒಳಗೊಳ್ಳುವಂಥದ್ದು, ಯಾರು ಅನ್ಯಾಯಕ್ಕೊಳಗಿದ್ದಾರ ಅವರೆಲ್ಲ ಕೂಡಿಸುವಂಥ ಒಂದು ಪ್ರಯತ್ನವನ್ನು ಸೂಕ್ಷ್ಮವಾಗಿ ಜಿಪ್ಗೆ ಅವ್ರು ಮುಂದುವರಿಸಿದ್ದಾರೆ. ಒಂದು ಕಡೆ ಸರ್ಕಾರ ಈ ಒಂದು ಮೂಮೆಂಟನ್ನು CJPಯ ಮೂಮೆಂಟನ್ನು, ಕಾಕ್ರೋಚ್ ಜನತಾ ಪಾರ್ಟಿಯ ಮೂಮೆಂಟನ್ನು ಕೊಲಾಪ್ಸ್ ಮಾಡ್ಬೇಕಂತೇಳಿ ಅದೇ ಸಂದರ್ಭದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ಮೇನ್ ಮುದ್ದ. ಏನಪ್ಪ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅದು ಅಲ್ಲಿಗೆ ನಿಲ್ತದನ, ಇದು CJP ಮೂಮೆಂಟಾ ಅಂತಂದ್ರೆ ಇಲ್ಲ, ಅದ್ರ ಮುಂದುವರಿದನೇ ಅದು. ಯಾಕಪ್ಪ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಇವತ್ತು ಪ್ರತಿಯೊಬ್ಬ ಬಡವ ನಿರ್ಗಲಾರದ ಮಟ್ಟಕ್ಕೆ ಹೋಗಿ ನಿಂತದ. ಎಲ್ಲರೂ ಖಾಸಗಿಯಲ್ಲಿ ಹೋಗಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೋಚಿಂಗ್ ಕ್ಲಾಸಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಶಿಕ್ಷಣ ಬೇಕಾಗಿದ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥ ಮುಂದಿನ ನೆಕ್ಸ್ಟ್ ಮೂಮೆಂಟನ್ನು ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇದರಿಂದಾಗಿ ಸಹಜವಾಗಿ ಅನ್ನಿಸ್ತಾ ಇದೆ ಇದು ಮೂಮೆಂಟ್ ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ. ಯಾಕಂತಂದ್ರೆ ಈ ಮೂಮೆಂಟ್ದಿಂದಾಗೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಯ್ತು ಅಂದ್ರೆ, ರಾಷ್ಟ್ರವ್ಯಾಪಿ ಆಯ್ತು ಅಂದ್ರೆ ಇದು ನಮಗೆ ಆತಂಕ ತರ್ತದೆ ಅನ್ನುವಂಥದ್ದು ಭಯನೂ ನಮ್ಮ ಆಡಳಿತ ಪಕ್ಷ BJPಗೆ ಇದೆ. ಅದಕ್ಕೆ ಮೋದಿಯವ್ರಿಗೂ ಅದ, ಜೊತೆಗೆ ಶಾರ್ ಅವ್ರಿಗೂ ಅದ. ಅದಕ್ಕೆ ಇದನ್ನು ಆರಂಭದಲ್ಲಿ ಚೂಟಿ ಹಾಕುವಂಥ ಪ್ರಯತ್ನ ನಡೆಸಿದಾರೆ, ಅದು ಆಗ್ತಾ ಇಲ್ಲ, ದಿನಕ್ಕೆ ಹೆಚ್ಚಾಗ್ತಾಯಿದೆ ಅಂತೇಳಿ ಈ ಡೆವಲಪ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆದ್ರೆ ಇದು ಯಶಸ್ವಿ ಆದಿತ ಸರ್ಕಾರವನ್ನು ಏನಪ್ಪ ಅಂದ್ರೆ ಒಂದು ಹತೋಟಿಗೆ ಈ ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿ ಯಶಸ್ವಿ ಆದಿತ ಈ ಮೂಮೆಂಟ್ ಅನ್ನೋದು ಇವತ್ತಿನ ಪ್ರಶ್ನೆ. ಇವತ್ತು ನೋಡಿದರೆ ಅದು ಯಶಸ್ವಿ ಆಗುವ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಈಗ ಅವರು ಪೂರ್ಣ ಪ್ರಮಾಣದಲ್ಲಿ ಹೋರಾಟಕ್ಕೆ ಇಳಿತಾ ಇದ್ದಾರೆ ಶಿಕ್ಷಣ ವ್ಯವಸ್ಥೆ ಮೇಲೆ. ಮುಂದೆ ಕಿಸಾನ್ ಅಂದರೆ ರೈತರನ್ನು ಸಹಿತ ವಿಶ್ವಾಸ ತೆಗೆದುಕೊಂಡ ಇನ್ನುಳಿದ ಎಲ್ಲ ಸಂಘಟನೆಗಳು, ದುಡಿಯುವ ವರ್ಗದಲ್ಲಿ ಯಾರಿದ್ದಾರೆ, ಕಾರ್ಮಿಕರು ಯಾರಿದ್ದಾರೆ, ಅವ್ರ ಸಂಘಟನೆ ಸಹಿತ ಸಪೋರ್ಟ್ ತೊಗೊಂಡು ಇದನ್ನು ಇನ್ನಷ್ಟು ಜೋರಾಗಿ ಮಾಡುವಂಥ, ಇವತ್ತು ನಿರುದ್ಯೋಗಿಗಳನ್ನೆಲ್ಲ ಸಹಿತ ಸಪೋರ್ಟ್ ತೊಗೊಳ್ಳೋದು, ಇವರಿಗೆಲ್ಲ ಉದ್ಯೋಗ ಕೊಡಲಿಂದ ಮೂವ್ಮೆಂಟ್ ಮಾಡೋದು. ಒಟ್ಟಿನಲ್ಲೇ ಮೋದಿ ಅವರ ಸರ್ಕಾರವನ್ನು ಈ ಸಮಸ್ಯೆಗಳ ಮೂಲಕ ಇಡುವಂಥದ್ದು, ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸನೂ ಇವತ್ತು ಈ ನಮ್ಮ CJP ಯುವಕರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಯ ಒಂದು ಡೆವಲಪ್ಮೆಂಟ್ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದೂ ನಿಮಗೆ ಗೊತ್ತದ ಜಂತರ್ ಮಂತ್ರ ಮತ್ತು ರಾಮಲೀಲಾ ಮೈದಾನದಲ್ಲೇ ಯಾವ ರೀತಿಯಾಗಿ ಒಂದು ಮೂಮೆಂಟ್ ಆಗಿತ್ತು. ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತದ ಅಣ್ಣಾ ಹಜಾರೆ ಅವ್ರ ಕಾಲದಲ್ಲೇ ಯಾವ ಮಟ್ಟಕ್ಕೆ ಹೋಗಿತ್ತದಂತೇಳಿ. ಆ ಸಂದರ್ಭದಲ್ಲೇ ಅದರ ಹಿಂದೆ ಮೋಸ್ಟ್ಲಿ RSS ಇತ್ತು ಅನ್ನೋದು ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. RSS ಮತ್ತು BJP ಸದಸ್ಯರು ಅದನ್ನು ಮೂಮೆಂಟ್ ದೊಡ್ಡದು ಮಾಡಲು ಅಂತೇಳಿ. ಆದರೆ ಇವತ್ತಿನ ಈ ಮೂಮೆಂಟ್ದಲ್ಲೇ ವಿಶೇಷವಾಗಿ ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಅಥವಾ ಅಖಿಲೇಶ್ ಯಾದವ್ರ ಇದು ಸಂಘಟನೆ ಆಗಿರ್ಬೋದು, ಅವರ SP ಅಥವಾ ಮಾಯಾವತಿ ಜನ ಇವರು ಸಹಿತ ಇಲ್ಲಿ ಬಂದು ಕೂಡ್ತಾ ಈ ಮೂಮೆಂಟನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಜೊತೆಗೆ ರೈತರು ಸಹಿತ ಬಂದು ಸೇರಿದ್ರಿಂದ ಇನ್ನೂ ದೊಡ್ಡದಾಗುವ ಎಲ್ಲ ಸಾಧ್ಯತೆ ಇರೋದ್ರಿಂದಾಗೆ ಇದು ಡೆವಲಪ್ ಆಯ್ತಪ್ಪ ಅಂದ್ರೆ ನಮಗೆ ತೊಂದರೆ ಆಗ್ತದೆ ನಮ್ಮ ಸರ್ಕಾರಕ್ಕೆ ಅನ್ನೋದು ಈ ನಮ್ಮ ಮೋದಿ ಸರ್ಕಾರದ ಭಯ. ಅದಕ್ಕಾಗಿ ಇಲ್ಲಿ ಎಲ್ಲರ ಹೆಸರು ತೊಗೊಂಡು ಅವ್ರನ್ನ ಅನಿಸುವಂಥ ಕೆಲಸ ಮಾಡ್ತದೆ ಅನ್ನೋದು ಜಿಪ್ಕೆ ಅವರ ಒಂದು ನೇರ ಆರೋಪ. ಅದಕ್ಕಾಗಿ ಅವರು ಪೊಲೀಸರ ಜೊತೆಗೆ ವಾಗ್ವಾದಗಳಿದ್ದಾರೆ, ಕೇಳ್ತಾ ಇದ್ದಾರೆ ಯಾಕಪ್ಪ ನಮ್ಮ ಹೆಸರು ತೊಗೊಳ್ತಾ ಇದ್ರಿ, ಏನು ಪಾಪ ನಮ್ಮ ನೀರ ಸ್ವಲ್ಪ ಏನೋ ತಿನ್ನೋದಕ್ಕೆ ಊಟ ಕೊಡುವಂಥ ಜನರ ಮೇಲೆ ನೀವು ಈ ರೀತಿ ಪ್ರಶ್ನೆ ಮಾಡಲಿಕ್ಕೆ ಬರ್ತಾರೆ. ಹಾಗೆ ನಮ್ಮ ಕಡೆ ಅವರು ಈ ಮೂಮೆಂಟ್ ನಿಲ್ಲಿಸ್ತೀನಿ ಉದ್ದೇಶ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಒಟ್ಟು ಏನೋ ಆಗಲಿ ಈ ಮೂಮೆಂಟ್ ಅಂದ್ರೆ ಅದರಲ್ಲೂ ಮುಖ್ಯವಾಗಿ ಈ CJP ಮೂಮೆಂಟ್ ಏನದ ಅಂದ್ಕೊಂಡಷ್ಟು ಸುಲಭವಾಗಿ ಬಗೆಹರಿಲಿಕ್ಕಿಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ. ಅದರಲ್ಲೂ ಮೋದಿಯವರು ಸಹಿತ ಇದು ಬೆಳೆ ಕೂಡುದು ಅನ್ನುವಂಥ ಒಂದು ವಿಚಾರ ಏನಾಗ್ಬೋದು. ಸರ್ಕಾರದ ಈ ಒಂದು ತಂತ್ರಕ್ಕೆ CJP ಈ ಮೂಮೆಂಟ್ ನಿಲ್ಲಿಸ್ಬೋದಾ, ಇಲ್ಲ CJP ಈ ಮೂಮೆಂಟ್ ಇನ್ನೂ ದೊಡ್ಡದು ಮಾಡ್ಬೋದಾ, ಅಥವಾ ಇಲ್ಲಿ ಎಲ್ಲ ಯುವಕರು ಅಲ್ಲಿ ಒಂದ ಕಡೆ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಬೋದಾ. ಇದು ಇದೇ ರೀತಿಯ ಮುಂದುವರೆದ ಒಂದು ಮುಂದಿನ ದಿನದಲ್ಲೇ BJPಗೆ ಟಕ್ಕರ್ ಕೊಡ್ಬೋದಾ, RSS ಟಕ್ಕರ್ ಕೊಡ್ಬೋದಾ, ನೋಡು ಏನೇನಾಗ್ತದೆ ಅಂತೇಳಿ. ಆದರೆ CJP ಮಾತ್ರ ತನ್ನ ಮೂಮೆಂಟನ್ನು ಈ 4ನೇ ದಿನವೂ ಅಲ್ಲೇ ಜಂತರ ಮಂತ್ರದಲ್ಲಿ ಮುಂದುವರಿಸಿದ್ದೇನೆ ಸುಳ್ಳಲ್ಲ. ಆ ದಿಶೆಯಲ್ಲಿ ತನ್ನ ಮೂಮೆಂಟನ್ನು ತಾನು ನಡೆಸೋದ ನೋಡೋದಕ್ಕೆ ಸ್ಲೋ ಅನ್ನಿಸ್ತದೆ, ಬಟ್ ಅಂದ್ಕೊಂಡಷ್ಟು ಸುಲಭ ಇಲ್ಲ. ಇದು ರಾಷ್ಟ್ರವ್ಯಾಪಿ ಮೂಮೆಂಟ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಎಲ್ಲ ಕಡೆಯೂ ಅನ್ಯಾಯಕ್ಕೊಳಗಂಥ ವಿದ್ಯಾರ್ಥಿಗಳಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆಲ್ಲ ಸ್ಪಂದಿಸುವಂಥ ಸಾಧ್ಯತೆ ಹೆಚ್ಚಿದ್ದ. CJP ಒಳ್ಳೆ ಕೆಲಸ ಮಾಡ್ತದಪ್ಪ ನಮಗಂತೇಳಿ ಅವ್ರ ಬೆಂಬಲ ಸೂಚಿಸುವಂಥದ್ದು ಅದು ಏನಾಗ್ತದೆ ನೋಡೋದು, ಯಾವ ರೀತಿ ಮುಂದೆ ರೂಪ ಪಡಿಬೋದು ಅಂತೇಳಿ. ಆದರೆ BJP ಮಾತ್ರ ಈ ಬೆಳವಣಿಗೆಯಿಂದ CJPಯ ಬೆಳವಣಿಗೆಯಿಂದ ಆತಂಕಗೊಂಡಿದ್ದು ಅಂದರೆ ಸುಳ್ಳಲ್ಲ ಅಂತ ಹೇಳ್ತಾ
ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.